ಏನವ್ವ? ಈಗ ನಾನು ಮಾತಾಡೋದೆಲ್ಲ ಕೇಳಿಸ್ತೈತೆ ತಾನೇ? ಹಾ ಹಾ ಮಾವ, ಕೇಳಿಸ್ತೈತೆ ಎಲ್ಲನೂ. ಈಗ ನಾನು ನಿಧಾನಕ್ಕೆ ಮಾತಾಡಿದ್ರು ನಿಂಗೆ ಕೇಳಿಸ್ತೈತೆ ತಾನೇ? ಹಾ ಮಾವ, ಎಲ್ಲನೂ ಕೇಳಿಸ್ತೈತೆ. ಸರಿ, ಒಂದ್ ಕೆಲಸ ಮಾಡು. ನೋಡು, ನೀನು ಕಿವಿ ಕೇಳಿಸ್ತೈತೆ ನಿನ್ಗೆ ಅಂತ ಹೇಳ್ಬಿಟ್ಟು ನಿನ್ನ ಗಂಡಂಗೂ ಹಂಗೆ ನನ್ನ ಹೆಂಡ್ತಿಗೂ ಅಂದ್ರೆ ನಿಮ್ಮ ಅತ್ತೆಗೂ ಇಬ್ರಿಗೂನುವೆ ಗೊತ್ತಾಗಬಾರ್ದು. ಅವ್ರು ಏನು ಮಾತಾಡ್ತಾರೆ, ಏನು ಮಾಡ್ತಾರೆ, ಏನು ಮುಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂವೆ ನೀನು ಕೇಳಿಸ್ಕ. ಸರಿನಾ? ಯಾಕೆ ಅಂತಂದ್ರೆ ನಿನಗೂ ಗೊತ್ತಾಗ್ಲಿ ನಿಮ್ಮ ಮಾವ ಸುಳ್ಳು ಹೇಳ್ತಾನೋ ನಿಜ ಹೇಳ್ತಾನೋ ಅಂತ ಹೇಳ್ಬಿಟ್ಟು. ಈಗಲೇ ನೀನು ಹೋಗ್ಬಿಟ್ಟು ಎಲ್ಲನೂವೆ ಹೇಳಿದ್ರೆ ಸಂದಾಕಿರಕ್ಕಿಲ್ಲ. ಕಿವಿ ಕೇಳಿಸ್ತದೆ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡ. ಸರಿನಾ? ನೀವ್ ಹೇಳೋದು ಸರಿನೇ ಕಣ್ಮವ. ಆಯ್ತು ಆಯ್ತು, ಏನು ಹೇಳೋದಿಲ್ಲ ಮವ. ನೀವ್ ಹೇಳ್ದಂಗೆನೇ ಆಯ್ತು ಬಿಡಿ. ಸರಿ ಕಣವ್ವ, ಆಯ್ತು. ನಾನು ಒಸಿ ಕೆಲ್ಸ ಐತೆ ಹೋಗಿರ್ತೀನಿ. ನೀನು ಮಂತಕ್ಕೆ ಹೋಗಿರು. ಇನ್ನೇನು ಸಂಜೆ ಆಯ್ತಲ್ಲ, ಏನೇನು ಮಾತಾಡ್ಕತ್ತಾರೋ ಗೊತ್ತಾಯ್ತದೆ. ನಿಂಗೆ ಏನು ಗೊತ್ತಿಲ್ಲ ನಂಗೆ ಸುಮ್ಕೆ ಇರು. ಏನು ಹೇಳಕೋಬೇಡ. ಮಿಸ್ಸಿನ್ನು ಕಿವಿ ಕಾಣ್ತಿದ್ದಂಗೆ ಮುಚ್ಕೊಂಡಿದ್ಯಲ್ಲ ಕೂದ್ಲಾಗೆ, ಹಂಗೆ ನೀ ಮುಚ್ಕೊಬಿಡು. ಕಾಣಿಸ್ಲೇಬಾರ್ದು. ಸರಿ ಕಣ್ಮವ, ನೀವ್ ಹೇಳ್ದಂಗೆ ಆಯ್ತು ಬಿಡಿ. ಕಾಣಿಸ್ತಿದಂಗೆ ಹಂಗೆ ನೀವು ಮುಚ್ಕೊಂಡಿರ್ತೀನಿ ಕಿವಿಯ. ಮಿಸ್ಸಿನ್ ಚಿಕ್ಕದಾಗೈತಲ್ಲ ಮಿಸ್ಸಿನು, ಅದಕ್ಕೆ ಏನು ಕಾಣಕ್ಕಿಲ್ಲ. ಮವ ತುಂಬಾ ಥ್ಯಾಂಕ್ಸ್ ಕಣ್ಮವ. ಇರ್ಲಿ ಬಿಡವ್ವ. ಈ ದುಡ್ಡೆಲ್ಲ ಹೆಂಗೆಂಗೋ ವೇಸ್ಟ್ ಆಗೋಗ್ಬಿಡ್ತು. ಈಗ ನೀನು ಖುಷಿಯಾಗಿದ್ಯಲ್ಲ, ನಿನ್ಗೆಲ್ಲನೂವೆ ಕಿವಿಗೆಲ್ಲ ಕೇಳಿಸ್ತೈತಲ್ಲ, ಅದೇ ನೀನು ಏನೋ ಖುಷಿ ಕಣವ್ವ. ಸರಿ, ನನ್ನ ಕೆಲ್ಸ ಐತೆ ಹೋಗ್ಬಿಟ್ಟು ಬರ್ತೀನಿ. ಸರಿ ಮವ. ಯಪ್ಪ, ನಮ್ಮ ಮಾವಿಯೋ ಸೊಳ್ಳೆದು ಕಿವಿಗೆ ಎಲ್ಲ ಮಿಸ್ಸಿನ್ ಹಾಕ್ಸ್ಬಿಡ್ತು. ಕಿವಿನಾಗ ಮಿಸ್ಸಿನ್ ಹಾಕ್ಸ್ಕೊಂಡಿದ್ದೀನಿ ಅಂತ ಗೊತ್ತಾಗಬಾರ್ದು. ಹಂಗೆ ಮೇಂಟೈನ್ ಮಾಡ್ಬೇಕು ನಾನು. ಇನ್ನು ಮತ್ತೆ ನನ್ನ ಗಂಡ ನನ್ನ ಬಗ್ಗೆ ಏನು ಮಾತಾಡ್ತಾರೆ? ಇಷ್ಟು ದಿನ ಏನು ಕೇಳಿಸ್ತಿರಲಿಲ್ಲ. ಈ ಕೋಳಿ ಕೂಗ ಸೌಂಡ್ ಎಲ್ಲ ಕೇಳಿಸ್ತೈತೆ. ಅಕ್ಕಪಕ್ಕ ಮಾತಾಡ್ತಿರೋದೆಲ್ಲ ಗುಸ ಗುಸ ಪಿಸ ಪಿಸದೆಲ್ಲ ಕೇಳಿಸ್ತೈತೆ ನನಗೆ. ಎಷ್ಟು ಚೆನ್ನಾಗಿ ಕೇಳಿಸ್ತೈತೆ. ಇನ್ನು ಮತ್ತೆ ಗುಸ 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 ಅಂತ ಮಾತಾಡಿದ್ರು ಕೇಳಿಸ್ತದೆ ನನಗಂತೂ. ನೋಡೋಣ ಏನೇನು ಮಾತಾಡ್ತಾರೋ. ಮತ್ತೇನೋ ಈ ಅಜ್ಜಿ ಏನೋ ಮಾತಾಡ್ಕತ್ತವ್ರೆ, ಕೇಳಿಸ್ಕೊಳ್ಳೋದಿರು. ನೋಡಮ್ಮಿ, ಆ ನೀನು ಹಿಂಗೇನಿಯ ಏನು ಗೊತ್ತಾಗ್ದಿರೋ ಹಿಂಗೇನಿಯ ಕುಂತ್ಕೊಬಿಟ್ರೆ ನಿಂಗೆ ಏನಾಯ್ತದೆ ಹೇಳಿ? ನೀನು ಹಿಂಗೇನಿ ಅನ್ಭವಿಸ್ಕೊಂಡು ಹಿಂಗೇನಿ ಇರಬೇಕಾಯ್ತದೆ. ನೋಡು, ನಾನು ಹಿಂಗೆ ಅಂತೀನಿ ಅಂತ ಹೇಳ್ಬಿಟ್ಟು ನೀನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ನೋಡು, ನಿನ್ನ ಸೊಸೆ ಅವಳಲ್ಲ, ನಿನ್ನ ಸೊಸೆ ಕಂತ್ರಿ ಸೊಸೆ. ಅವಳನ್ನಂತೂ ಹುಷಾರಾಗಿ ನೋಡ್ಕ. ಹುಟ್ಟು ಬಜಾರಿ ಅಂತ ಬೇರೆ ಹೇಳ್ತೀಯ ನೀನು. ಯಾ ಮಾರ್ಬಿಟ್ರೆ ನಿನ್ಗೇನಿಯ ನಾಮ ಹಾಕ್ಬಿಟ್ಟು ಹೊಂಟೋಗ್ಬಿಡ್ತಾಳೆ. ಅವಳನ್ನ ಬಗ್ಬಡ್ದು ಕೂಲಿನಲ್ಲಿ ಕಳಿಸಿ ಸುಖವಾಗಿರೋದು ನೋಡ್ಕ. ಎಲ್ಲ ಕಂತ್ರಿ ಮುದುಕಿ, ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರಾ ನೀವು? ನಾನು ಅದೇ ಯೋಚನೆ ಮಾಡ್ತಿದ್ದೀನಿ ಕಣಮ್ಮ. ಏನೋ ಅವ್ರದ್ದೇನೋ ಅರ್ಧ ಎಕರೆ ಜಮೀನು ಐತೆ ಅಂತ ಏನೋ ಹೇಳಿದ್ದಲ್ಲ, ಐತೇನು ಜಮೀನು? ಅಲ್ಲ ಇದ್ರೆ ನಮಗೆ ಆಯ್ತದಲ್ವಾ? ಹೆಂಗಿದ್ರು ನಮ್ಮನೆ ಸೊಸೆ ಆಗಿ ಬಂದವಳೆ ಅಂದರೆ ಅವಳ ಆಸ್ತಿ ಎಲ್ಲ ನಮಗೆ ಸಿಗ್ತದೆ ಅಲ್ವಾ? ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದ್ದೆ. ನಿನಗೆ ಸಿಗ್ದಂಗೆ ಇನ್ನೇನು ಯಾರ್ಯಾರಿಗೆ ಸಿಗ್ತದೇನೋ? ನಿನ್ಗೇನೇ ಸಿಗ್ತದೆ. ಅವರಮ್ಮಂಗೆ ಹೇಳಿ ಹೆಂಗಾರ ಮಾಡ್ಬಿಟ್ಟು ತಗೊಳದ್ ನೋಡಿ ನೀನಂತೂ. ಸರಿನಾ? ನೋಡು, ನೀನು ಹಿಂಗೆ ನೀ ಕುಂತ್ಕೊಂಡಿದ್ರೆ ಆಗಕ್ಕಿಲ್ಲ. ನೀನು ಜೋರಾಗಿ ಬಾಯಿ ಮಾಡಿ ಅವಳಿಗೆ ಭಯ ಇಕ್ಕಬೇಕು. ಇಲ್ಲಿಂದ ಓಡಿಸ್ಬಿಡ್ತೀನಿ ಇಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಭಯ ಇಕ್ಕಬೇಕು ನೀನು. ಆವಾಗೇನೇ ನೀ ಎಲ್ಲ ಬರೋದು. ಸರಿನಾ? ಅಯ್ಯೋ ಅಯ್ಯೋ ಅಯ್ಯೋ, ನಾನು ಇಲ್ದಿದ್ದಾಗೂ ನಾನು ಇದ್ದಾಗೂ ನನ್ನ ಕಿವಿ ಇಲ್ಲ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಮಾತಾಡ್ಕೊಂತಾರೆ ನನ್ನ ಬಗ್ಗೆ. ಕಂತ್ರಿ 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 ಥರ ಎಲ್ಲ ಮಾತಾಡ್ಕೊತಾರಲ್ಲ, ಲೋಫರ್ ನನ್ನ ಮಕ್ಕಳು ಇವರು. ನನ್ನ ಮ್ಯಾಲೆ ಎಷ್ಟೋ ಪಿರುತಿ ಐತೆ, ನನ್ನ ಮೇಲೆ ಪ್ರೇಮ ಐತೆ, ಹಂಗೈತೆ ಹಿಂಗೈತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಯಾವ ಪಿರುತಿ ಯಾವ ಪ್ರೇಮ ಏನೂ ಇಲ್ಲ. ಎಲ್ಲ ಬಡಿತದವು. ಎಷ್ಟು ಮೋಸ ಮಾಡ್ತವೆ ಎಲ್ಲನೂ. ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗೆಲ್ಲ ಮಾತಾಡ್ತೀರಾ? ನೋಡು, ಸೆಟ್ಲಾಗಕ್ಕೆ ನಿಮಗೆ ಕೊನೆ ಚಾನ್ಸ್ ಈಗಲೇ ಹೇಳಿದ್ದೀನಿ. ಇದು ಬಿಟ್ರೆ ನೀನು ಸಾಯ ಗಂಟ ಕೂಲಿ ಮಾಡ್ಕೊಂಡು ಭಿಕ್ಷೆ ಎತ್ಕೊಂಡು ಇರ್ಬೇಕಾಯ್ತದೆ. ಸರಿನಾ? ಅದಕ್ಕೆ ಅಲ್ವಾ ಪಿಲಾನ್ ಮಾಡ್ಕೊಂಡು ಕುಂತಿರೋದು. ಏನು ಮಾಡನಿ ಅಂತ ಹೇಳ್ಬಿಟ್ಟು ಕೂಲಿಗೆ ಹೋಗಿ ಬಿತ್ರಿ ಅಂದರೆ ಅಲ್ಕೊಂಡು ಓಡಾಡ್ತಾಳೆ. ನೋಡಮ್ಮ, ನನಗೇನು ಕೂಲಿನಲ್ಲಿ ಎಲ್ಲ ಮಾಡೋಕ್ಕಾಗಿಲ್ಲ. ಇವಳು ಏನೋ ಮಾಡ್ಕೊಂಡು ಬಂದರೆ ಬೇಕಾದ್ರೆ ಏನೋ ಬೇಸ್ಕೊಂಡು ತಿನ್ಬೋದು ಅಷ್ಟೇ ನೀನು. ಅದಕ್ಕೆ ನೀನು ಕಸಿದ್ದೋಸಿ ಬುದ್ಧಿ ಹೇಳ್ಬಿಟ್ಟು ಹೋಗು ಅಂತ. ಇಂಥವ್ರ ಜೊತೆ ಬಾಳಕಾಯ್ತದ? ಇರು, ನನ್ನ ಹತ್ರ ಓದೋದನ್ನ ಸುಮ್ಮನೆ ಆಯ್ತಾರೇನು? ಏನೇ ಇವಾಗ ಬಂದೆ? ಹ್ಞೂ ಅತ್ತೆ. ನೋಡ್ದೇನಮ್ಮ, ಎಲ್ಲೋಗಿದ್ಲು ಬಿತ್ರಿ. ಅಲ್ಕಂಡು ಇವಾಗ ಬಂದವಳಿ. ಇವಳು ಮಕ್ಕ ನೋಡಿದ್ರೆ ಮೈಯೆಲ್ಲ ಹುರಿದೋಯ್ತದೆ. ಸುಮ್ಮನಿರೇ, ಕೇಳಿಸ್ಕೊಂಡವಳು. ಇವಳಿಗೆ ಇಷ್ಟು ನಿಧಾನಕ್ಕೆ ಮಾತಾಡಿದ್ರೆ ಕೇಳ್ಸಕ್ಕಿಲ್ಲ ಕಣಮ್ಮ. ಜೋರಾಗೆ ನಾಯಿ ಕಿರಿಸ್ತಾರಲ್ಲ, ಹಂಗೆ ಕಿರಿಸಿದ್ರೆ ಇವಳಿಗೆ ಅರ್ಥ ಆಗೋದು ಅಲ್ಲಿ ಗಂಟ. ಇವಳಿಗೆ ಏನು ಕೇಳ್ಸಕ್ಕಿಲ್ಲ, ಏನೂ ಇಲ್ಲ. ಊರಿಗೆಲ್ಲ ಕೇಳ್ಸಂಗೆ ಕಿರಿಸ್ಬೇಕು ಇವಳಿಗೆ. ಕಿವಿ ಕೇಳಿಸ್ಬೇಕು ಅಂತ ಹೇಳಿದ್ರೆ ನೋಡು ನೋಡು ಹೆಂಗೆ ನಿಂತ್ಕೊಂಡವಳು ಮೂತಿ ಇಟ್ಕೊಂಡು. ಥೂ ಥೂ ಥೂ, ನಮ್ಮನೆಗೆ ಏನು ಅಂತ ಬಂದ್ಬಿಟ್ಲು. ದರಿದ್ರ ಬಂದಂಗೆ ಬಂದ್ಬಿಟ್ಟವಳು ಇವಳಂತೂ. ನೋಡನ್ ಬಾ, ಇವಳು ನಾಳೆಯಿಂದ ಇವಳನ್ನ ಹೋಗುತ್ತೆ ಹೆಂಗೆ ಕೂಲಿ ಕಳಿಸ್ತೀನಿ ಅಂತ ಹೇಳಿ. ಹೋಗೆ ಕಾಪಿ ಇಕ್ಕಬಿಟ್ಟು ಬಾ ಹೋಗು. ಸರಿ ಅತ್ತೆ. ಮೊದಲು ನೀನು ಉದ್ಧಾರ ಆಗೋದು ನೋಡು. ಇದೆಲ್ಲನೂ ಬಿಟ್ಬಿಡು. ಶಾನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇವಳಗೆ ಸರಿಯಾಗಿ ಬುದ್ಧಿ ಕಲ್ಸ್ಕೊಂಡು ಜೀವನ ಮಾಡು. ಈ ಮನೆಯಾಳಿ ನಿಂಗೆ ಬಿಟ್ಬಿಟ್ರೆ ತಲೆ ಮೇಲೆ ಬಂದು ಕುತ್ಕೋತಾಳೆ ನೋಡು. ಏನು ಅದೇನೋ ಅಂತಾರಲ್ಲ, ಏನೋ ಗೊತ್ತಿಲ್ದಿದ್ದಂಗೆ ಈ ಮನೆಗೆ ಎಷ್ಟು ದಿನ ಅಂತ ನೀವು ಇರೋಕ್ಕಾಯ್ತದೆ? ಏನೋ ಖತರ್ನಾಕ್ ಐಡಿಯಾ ಮಾಡ್ಕೊಂಡು ಏನೋ ಒಂದು ಮಾಡಬೇಕು. ಒಂದು ಸ್ವಂತ ಮನೆ ಅಂತ ಇಲ್ಲ, ಅಂಗೈಯಾಗಲ ಜಾಗ ಇಲ್ಲ, ಏನೂ ಇಲ್ಲ. ಇದ್ರಾಗೆಲ್ಲ ಸಂಸಾರ ಮಾಡೋಕ್ಕಾಯ್ತದ? ಏಳು ಒಡ್ಡೆತ್ತದವು. ನನ್ನ ಬಗ್ಗೆನೇ ಇಷ್ಟು ಕೆಟ್ಟದಾಗೆಲ್ಲ ಮಾತಾಡ್ತಾರಲ್ಲ, ನಾನು ಕೇಳಿಸಲ್ಲ ಅಂತೇಳ್ಬಿಟ್ಟು ಎಷ್ಟೆಲ್ಲ ಮಾತಾಡ್ತಾವ್ರೆ. ಥೂ, ಎಂಥ ಲೋಫರ್ ಜನಗಳು ಇರ್ಬೇಡ. ಇಂಥ ಲೋಫರ್ ಜನಗಳನ್ನ ನಾನಂತೂ ನೋಡೇ ಇಲ್ಲ ಪ್ರಪಂಚದಾಗೆ. ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಿದ್ರಲ್ಲ, ನಿಮ್ಗೈತೆ.
ನಾನು ಯಾರು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನೇನಾದರೂ ನಿಂತ್ಕೊಂಡೆ ಅಂದರೆ ತೋರಿಸ್ತೀನಿ. ಬಿಲಾಲಿ ಅದೆಲ್ಲ ಬಿಟ್ಟು ನೀನೇನು ಉದ್ಧಾರ ಆಗಬೇಕು, ನೀನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ಬರೀ ಕೊಂಕೊಂಗ್ನಂಗೆ ಹಿಂಗೆಲ್ಲ ಮಾಡ್ಕೊಂಡು ನೀನು ಕುಂತ್ಕೋಬೇಡ ನೀನು. ನೋಡು, ಈಗ ನಿನ್ನ ಸೊಸೆ ನಾಳೆಯಿಂದ ಏನಾರ ಒಂದು ನಾಟಕ ಶುರು ಮಾಡ್ಬಿಟ್ಟು ಹೇಳು, ನನಗೆ ಸೊಂಟ ಬಿದ್ದೋಗೈತೆ, ನನಗೆ ಕೈ ಕಾಲು ಬಿದ್ದೋಗವೆ ಅಂತ ಏನಾರ ಒಂದು ನಾಟಕ ಆಡ್ಬಿಡು. ಹ್ಞೂ ಸರಿ ಕಣಮ್ಮ, ಆಯಿತು. ಹ್ಞೂ ಸರಿ ಸರಿ ಆಯ್ತು ಹೇಳು. ಕಾಪಿ ಕುಡ್ಕೊಂಡು ನಾನು ಹೋಯ್ತೀನಿ. ಪೊದ್ದೆ ಮಂತಕ್ಕೆ ಹೋಗ್ಬಿಟ್ಟು ಕೆಲಸ ಐತೆ ಅಲ್ಲೂ ಹೆಂಗೋ ಇದೆಲ್ಲ ಕೊಡ್ತಾವ್ರಿ ದನ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಅದೇನೋ ಸಿಡ್ ಮಾಡ್ತಾವ್ರಲ್ಲ, ಅಲ್ಲಿಗೆ ಹೋಗಿ ನೋಡ್ಕೊತೀನಿ. ನನ್ನ ಮೊಮ್ಮಗ ಅಲ್ಲೇ ಅವನಿ. ಹಲೋ. ಹೇಳ. ಹ್ಞೂ ಇಲ್ಲ ನಾನು ಬರ್ತೀನಿ ಅಂತ ಹೇಳು. ಹೊಸ್ದಾಗಿ ಮದುವೆ ಆಗಿದ್ರೆ ಏನು ಬರಬಾರ್ದ ನಾನು? ಹೊಸ್ದೇ ಮದುವೆ ಆಗಿದ್ರೆ 3 ಹೆಂಡ್ತಿ ಜೊತೆ ಬಿದ್ದಿರಕ್ಕಾಯ್ತದ? ಅವಳೇನು ತ್ರಿಪುರ ಸುಂದಿ 3 ಬಿದ್ದಿರಕ್ಕೆ ಕಿವುಡಿ ಅವಳು. 50 ಸಲ ಕೂಗ್ಬೇಕು ಅವಳಿಗೆ. ಏನಾರ ಹೇಳ್ಬೇಕು ಅಂದರೆ ಊರಿಗೆಲ್ಲ ಗೊತ್ತಾಗಬೇಕು. ಹಂಗೆ ಕಿರ್ಚ್ಬೇಕು ಅವಳಿಗೆ. ಏನಾರ ಹೊಸಿ ಏನಾರ ಹೇಳ್ಬೇಕು ಅಂದ್ರೂ ಊರಿಗೆ ಗೊತ್ತಾಯ್ತದೆ. ಕಿರ್ಚಿ ಅವನ ಅಜ್ಜಿ ನನ್ನ ಗಂಟ್ಲು ಹೊಂಟೋಗ್ಬಿಟ್ಟೈತೆ ಕಣ. ಎಲ್ಲ ಕಳ್ ನನ್ನ ಮಗನೇ. ನನಗೂ ಸಾಕಾಗೋಗ್ಬಿಟ್ಟೈತೆ. ನಾನು ಬರ್ತೀನಿ ತಗ ನಿಮ್ಮ ಜೊತೆನೇ ನೀ. ಹ್ಞೂ ಬರ್ತೀನಿ. ಮರ್ತ್ಕಿರ್ತು ಹೋಗ್ಬಿಟ್ಟಿರ ಕಣ. ಆಮೇಲೆ ಬರ್ತೀನಿ. ಹ್ಞೂ ಅಯ್ಯೋ ನನ್ನ ಹೆಂಡ್ತಿ ಕತೆ ಬಿಟ್ಟಾಕು. ಹ್ಞೂ ಏನೇ ಅಲ್ಲೇ ನಿಂತಿದೀಯಾ? ನನಗೂ ಒಂದು ದೊಡ್ಡ ಕಾಪಿ ಗಿಕ್ಕು. ಹಾಂ ಆಯ್ತು ರೀ. ನನ್ನ ಹೆಂಡ್ತಿ ಇದ್ರು ಮಾತಾಡಿದ್ರು ಏನು ಕೇಳಿಸ್ಕೊಳಲ್ಲ ಕಣ. ಇಷ್ಟು ನಿಧಾನಕ್ಕೆ ಮಾತಾಡಿದ್ರೆ ಅವಳಿಗೆ ಕೇಳಿಸೋದೇ ಇಲ್ಲ. ಇಂಥವಳಿಂದ ಏನು ಪ್ಲಸ್ ಪಾಯಿಂಟ್ ಗೊತ್ತಾ? ಲವ್ವರ್ ಜೊತೆ ಮಾತಾಡಿದ್ರು ಏನು ಗೊತ್ತಾಗಕ್ಕಿಲ್ಲ. ಇವಳಿಗಿನ್ನೇನು ಗೊತ್ತಾಯ್ತದೆ ಲವ್ವರ್ ಯಾರು ಏನು ಮಾತಾಡ್ತಾವನಿ ಅಂತ. ಈಗ ನಿನ್ನ ಹತ್ರ ಅವಳನ್ನೇ ಬೈಕತ್ತಾ ಇದೀನಿ ಅನ್ಕ. ಲೋಪರ್ ಕಿತ್ತೋದಳು ಅವಳು ಅಂದ್ರೂ ಅವಳಿಗೆ ಏನು ಗೊತ್ತಾಗೋದೇ ಇಲ್ಲ. ನನ್ನ ಮಗನೇ, ನನ್ನ ಮಗನೇ. ಇಷ್ಟು ದಿನ ಗೊತ್ತಾಗ್ತಿರ್ಲಿಲ್ಲ, ಆದರೆ ಇವಾಗ ಗೊತ್ತಾಯ್ತೈತೆ. ಸಂದ ಗೊತ್ತಾಯ್ತೈತೆ ಇವಾಗ. ನನ್ನ ಬಗ್ಗೆನೇ ಮಾತಾಡ್ತಿದ್ಯಲ್ಲ, ಗೊತ್ತಾಗ್ಬೇಕಲ್ಲ. ಗೊತ್ತಾಗದೆ ಇನ್ನೇನು ಅರ್ಥ ಆಯ್ತಾಯ್ತು ನನಗೂ. ಲೋಪರ್ ನನ್ನ ಮಗನೇ, ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗೆಲ್ಲ ಬೈಕೊಂಡಿದ್ಯಾ ನೀನು? ನಿನ್ನ ಮನ್ಕಾಯಿ ಆಗೋಗ ಬರಬಾರ್ದು ಬರ. ಆಪತ್ತು ಬಂದು ಚಾಪೆ ಸುತ್ಕೊಂಡೋಗ. ಮಾಡ್ತೀನಿ ಕಣ ನಿನಗೆ, ಸರಿಯಾಗಿ ಮಾಡ್ತೀನಿ. ಎಲ್ಲರೂ ಸೇರಿ ನನಗೆ ಮುಂಗ್ಬುದ್ಧಿ ಎರ್ಸ್ಬಿಟ್ರಿ ಅಲ್ವಾ, ಕಿವಿ ಕೇಳ್ಸಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನಿಜವಾದ ಪ್ರೀತಿ ಒಬ್ರಿಗೂ ಇಲ್ಲ ನನ್ನ ಮೇಲೆ. ಅದಕ್ಕೆ ಕಿವುಡಿನ ಮದುವೆ ಮಾಡ್ಕೊಂಡ್ರೆ ಒಂದೊಂದು ಪ್ಲಸ್ ಪಾಯಿಂಟೂ ಇರ್ತವೆ. ಕಿವುಡಿನ ಮದುವೆ ಮಾಡ್ಕೊಂಡ್ರೆ ಬಿಡು. ನಿನ್ಗೂ ಒಂದು ಯಾವ್ದನ್ನ ತಂದು ಕಿವುಡಿನ ಕೊಟ್ಟನ. ಆಮೇಲೆ ಪಕ್ಕದಾಗೆಲ್ಲ ಒಬ್ಬರ ಜೊತೆ ಮಾತಾಡ್ಬೋದು ಫೋನಾಗೆ, ತೊಂದರೆನೇ ಇರೋಕ್ಕಿಲ್ಲ. ಸರಿ ಆಯಿತು ಕಣ. ಆಯ್ತು ಹೆಂಗೋ ಹೋಗಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ನಿಧಾನಾಗಿ ಬರ್ಬೋದು. ಈ ಮೂದೇವಿನಿ ಕಟ್ಕೊಂಡು ನಿಲ್ಗೋಯ್ತೀಯ, ಏನು ಕೇಳ್ಸಕ್ಕಿಲ್ಲ ಮಾಡೋಕ್ಕಿಲ್ಲ. ಆಯ್ತೇನೆ ಕಾಪಿ ಸರ್ನ ತಗೊಬಿಟ್ ಬಾ. ಯೋಸತ್ ಮಾಡಿ ನೀನು ತಗೊಳ್ಳಿ ಕಾಪಿಯ. ಇವಳು ಮೂತಿ ಹೆಂಗೈತೆ ಅಂದರೆ ಅಯ್ಯೋ ಬಿಡತ್ತ, ಹೇಳ್ಬಾರ್ದು. ಇವಳು ಮೂತಿನವ. ಏನ್ರಿ ಏನೋ ಹೇಳ್ತಾ ಇದ್ದೀರಲ್ಲ? ಏನಿಲ್ಲ, ಕಾಪಿ ಸೂಪರ್ ಆಗೈತೆ. ಸರಿ ಕುಡೀರಿ. ಒಳ್ಳೆ ಮೂದೇವಿ. ಎದುರಿಗೆ ಬೈದ್ರೂ ಗೊತ್ತಾಗಲ್ಲ. ಇಂಥ ಚಾನ್ಸು ಎಷ್ಟು ಜನರಿಗೆ ಸಿಗ್ತದೆ ಹೇಳು? ಮೂದೇವಿ. ದೊಡ್ಡ ಮೂದೇವಿ. ಎಲ್ಲ ಗಂಡಸ್ರಿಗೂ ಇಂಥ ಅದೃಷ್ಟ ಸಿಗಕ್ಕಿಲ್ಲ. ಎಂಡ್ರನ್ನ ಕೆಟ್ಟದಾಗೆ ಮುಂದಿನೇ ಬೊಯ್ಯ ಅಂತ ಚಾನ್ಸ್ ಎಷ್ಟು ಜನಕ್ಕೆ ಸಿಗ್ತದೆ ಹೇಳು? ನನಗೆ ಸಿಕ್ಕೈತೆ ಈ ಮೂದೇವಿನ ಬೊಯ್ಯ ಚಾನ್ಸು. ನಗು ಎಷ್ಟು ನಗ್ತೀಯ ನಗು. ಒಂದು ವಾರ ನೋಡ್ತೀನಿ ಎಲ್ಲರೂ ಏನೇನು ನಾಟಕ ಆಡ್ತೀರಾ ಅಂತ ಹೇಳ್ಬಿಟ್ಟು. ಆಮೇಕಿಂತ ಇರೋದು ನಿಮಗೆಲ್ಲ ಮಾರಿ ಹಬ್ಬ. ನನ್ನ ಊರಾಗೋಗಿ ಕೇಳು, ಒಟ್ಟು ಬಜಾರಿ ಅಂದರೆ ನಾನೇನೆ. ಅರ್ಥ ಆಯ್ತದ ನಿಮ್ಗೂ.